ನಮಸ್ತೆ ತುಮಕೂರು ಕನ್ನಡ ಉಳಿಸಿ ಕನ್ನಡ ನಾವು ಓದಿರ್ತಕ್ಕಂಥ ಶಾಲೆಯಲ್ಲಿ ಇವತ್ತು ಪೋಷಕರ ಮೀಟಿಂಗ್ ಕರೆದಿದ್ದು ನಮ್ಮ ಮಕ್ಕಳು ಅಲ್ಲೇ ಹೋಗ್ತಾ ಇದ್ದಾರೆ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂದೆಂದು ಕನ್ನಡಕ್ಕೆ ಸೇವೆ ಮಕ್ಕಳ ಚಟುವಟಿಕೆ ನಮ್ಮ ಮಿಡ್ಲ್ ಸ್ಕೂಲಿನಲ್ಲಿ ಆ ಥರ ಆ್ಯಕ್ಟಿವಿಟಿ ಇದೆ ಅಂತಾರೆ. ಮತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ಉಳಿಸಿ ಕನ್ನಡ ಟೋಟಲಿ LKG ಡಿಗ್ರಿ ತನಕ ನಮ್ಮ PSC ಕಂಪ್ಲೀಟ್ 900 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಟೌನಲ್ಲಿ 900 ಮಕ್ಕಳಿಗೆ ನಾನು ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತೀನಿ. ಇವತ್ತು ಆ ಥರ ಸಮಸ್ಯೆ ಆಗ್ಬಿಟ್ಟಿದೆ. ಇವಾಗ ಏನಾದ್ರು ಒಂದು ಮನೆ ಹೇಳಿದ್ರು, ಒಂದು ಟೀಚರ್ಸು ಏನೋ ಒಂದು ಕಳೆದ ಏನೋ ಒಂದು ಬೈದ ಆದರೆ ಹೇಳೇ ಇಲ್ಲ. ಇಲ್ಲಿ ನಾನು ಒಬ್ಬ ನಮ್ಮ ಮನೇಲಿ ಒಬ್ಬರು ನೋಡ್ಕೊಳಕ್ಕಿಂತ ಅವ್ರು 350 ಮಕ್ಕಳಿಗೆ ಆ ಟೈಮಲ್ಲೂ ಗೇಟ್ ಹಾಕ್ಸೇ ಇರ್ತೀವಿ ಅನ್ನುವ ಕ್ಯಾಮ್ರಾ ಇದೆ. ಅದನ್ನು ತಪ್ಪಿಸಿ ಅವ್ನು ಹೋಗಿ ಪೇರೆಂಟ್ಸ್ನ ಕರ್ಕೊಂಬಂದ್ರೆ ಪೇರೆಂಟ್ಸ್ ಏನಕ್ಕೆ ಯಾಕಪ್ಪ ನೀವು ಶಾಲೆ ಬಿಟ್ಟು ಬಂದೆ ಅಂತ ಕೇಳಿಲ್ಲ ಅಮ್ಮ, ಯಾಕೆ ಹೊಡೆದ್ರಿ ಅಂತ ಬಂದು ನಮ್ಮ ಟೀಚರ್ ಕೇಳ್ತಾರೆ. ನಾನು ಕುಂತೇ ಇದ್ದೀನಿ ಆಫೀಸಲ್ಲಿ. ಅದು ಸಂಸ್ಕಾರಲ್ಲ ಅಂತ ಏನಕ್ಕೆ ಸುಮ್ಮನೆ ನಾವೇನು ಹೊಡೆಯಲ್ಲ. ಏನು ಮಾಡಿದ್ದಾನೆ ಬರಬೇಕು ನಿಧಾನಕ್ಕೆ. ಅದಕ್ಕೆ ಅಂತ ಒಂದು ಆಫೀಸ್ ಇದೆ, ಆಫೀಸಲ್ಲಿ ಬಂದು ಅದಕ್ಕೆ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರು ಇರ್ತಾರೆ. ಒಂದು ಡಿಸಿಪ್ಲಿನ್ ಅಂತ ಇರಬೇಕು. ಅದೇ ನಾವು ಇದರಲ್ಲಿ ಖಾಸಗಿ ಇಂಗ್ಲೀಷಲ್ಲಿ ಹೋಗಿ ಕೇಳ್ಬಿಡ್ತೀರ, ಅದು ಆಗೆಲ್ಲೂ ಒಳಗೆ ಬಿಡಲ್ಲ ನಮ್ಮನ್ನ. ನನ್ನ ಮಗುನೇ ಓದ್ತಾ ಇತ್ತು, ನಾನೇ ಲಕ್ಷ ಗಂಟೆ ಡೊನೇಷನ್ ಕಟ್ಟೋದು, 2 ಗಂಟೆ ವೇಟ್ ಮಾಡಪ್ಪ ಅಂತಾರೆ. ಅವ್ರು ಹೋಗಿ ಅವ್ರ ಮುಟ್ಟಿಗೆ ಹೇಳಿ, ಅವ್ರು ಹೋಗಿ ಅವನು MD ಹೇಳಿ, MDಯಿಂದ ಬಂದು ಆಯಾ ಕಾರ್ಯಕ್ರಮ ನಮ್ಗೆ ಆ ಪರಿಸ್ಥಿತಿ ಇದೆ. ಆದರೆ ನಮ್ಮ ಶಾಲೆಗೆ ಐತೆ. ಇವಾಗ ಊಟದ್ದು ನಮ್ಮ ಬಾಟದೆಲ್ಲ ಏನೋ ಒಂದು ಸ್ವಲ್ಪ ಎಲ್ಲ ಸಂಸ್ಕೃತಿಯಾಗಿ ಚೆನ್ನಾಗಿವೆ. ಅಡಿಕೆ ತೆಂಗು ಕೊಬ್ಬರಿ ಐತೆ, ಆರಾಮಾಗಿ ಇವತ್ತು ಚೆನ್ನಾಗಿ ಬೆಳೆದಿವಿ. ಇವತ್ತು ರಾಯಚೂರು ಬೀದರು ಇವತ್ತು ಬಂದವನು ಯಾಕೆ ಜಾತ್ರೆ ಕೊಡ್ತಿಲ್ಲ ಅಧ್ಯಕ್ಷ ಇಲ್ಲ. ಏನು ಟಾರ್ಗೆಟ್ ಕೊಡ್ತಾರೆ ನಾವು ಪ್ರಿನ್ಸಿಪಲ್ ಕೇಳಿದ್ರೆ ಯಾಕೆ ನಾವು ತರೋದು ನೋಡೋದು. 56 ಲ್ಯಾಂಡ್ ಆಫ್ಸೆಟ್ ಆಗಿದೆ. ಅದು ಆನ್ಲೈನಲ್ಲಿ ನಾನು ತಿಂದು ಇಲ್ಲ ಮಾಡಿವೆ ಹೇಳಿ ಸರ್ ಏನೋ ಹೊತ್ತಿಗೆ ಹಾಳಾಗಿ ಬೈತೀನಿ 10 ವರ್ಷ ಓದಿದ್ದಲ್ಲ ಅಂತಲ್ಲ. ಅದು ಆನ್ಲೈನಲ್ಲಿ ಅಟೆಂಡೆನ್ಸ್ ಆಗೋದು. ಆನ್ಲೈನಲ್ಲಿ ಅಟೆಂಡೆನ್ಸ್ ಆಗೈತೆ. ವಿಜಯಕುಮಾರ್ ಅವರು ಒಂದು ಮಟ್ಟಿಗೆ ಎಕ್ಸಸ್ ಆದರೂ ಅವರು ಆಮೇಲೆ ಆಪ್ಷನ್ ಆಗುತ್ತೆ. ಆ ಥರ ಒಂದು ಏನು ಒಂದು ಮಾತಾಡಿದ್ರೆ ಅಟೆಂಡೆನ್ಸ್ ಹಾಕೋ ಅನ್ನೋಂಗಿಲ್ಲ ಮದ್ದಂಗೆ. ಅದು ಎಲ್ಲ ಮಕ್ಕಳು ಎಷ್ಟು ಮಕ್ಕಳು ಬಂದರೆ 10 ಮಕ್ಕಳು ಆನ್ಲೈನ್ ಆಗೋದು. ಬಂದ ಇವತ್ತು RT ಬಂದಿಲ್ವಲ್ಲ, ಎಲ್ಲೋ ಇಲ್ಲಪ್ಪ ನೀನು 56 ದಿನ ನಿಮ್ಮ ಅಪ್ಪ ಅಮ್ಮ ನೀನು ಅವ್ನು 56 ದಿನ ಸ್ಕೂಲ್ ಆಬ್ಸೆಂಟ್ ಆಗ ನೀನು ಎಲ್ಲಿ ಹೋಯ್ತು, ಅವ್ನಿಗೆ ಎಷ್ಟು ಗಂಟೆ ಬರ್ತಾನೆ ಅಂತ ನಿಂಗೆ ಅಷ್ಟು ಜವಾಬ್ದಾರಿ ಇಲ್ಲ ಅಂದರೆ ಇದು RT ಅದು ಒಂದು ಹೆಣ್ಮಗಳು 2 ಗಂಡು 3 ಜನ RT ವರ್ಷ ಓದಿದ್ದೆಲ್ಲ ವೇಸ್ಟ್ ಆಯ್ತು. ಇವತ್ತು ಜವಾಬ್ದಾರಿ ಅನ್ನೋದು ಎಷ್ಟು ಮಟ್ಟಿಗಿದೆ. ಮಗ ಹೋಯ್ತಾವನ ಬರ್ತಾನ, ಅದಕ್ಕೆ ಗಂಡಾದ್ರೂ ಡೈರಿ ಬರ್ಕೊಳ್ತಾರೆ, ಗ್ರೂಪಲ್ಲಿ ಆಗ್ತಾ ಇರ್ತಾರೆ, ಹೇಳಿ ಕಳಿಸ್ತಾ ಇರ್ತಾರೆ. ನಂದು ಲೆಟರ್ ಕೊಡ್ತಾ ಅಲ್ಲೇ 10 ದಿವಸ ಆಗಿರ್ತಾನೆ. ಅವ್ನ ತಂದೆ ತಾಯಿಗೆ ಹೇಳಿರಲ್ಲ ಮಗು. ಅದಕ್ಕೆ ಏನು ಮಾಡ್ತಾರೆ ಸರ್ಕಾರನೇ ಅವ್ರಿಗೆ ಯಾಕೆ ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಇಲ್ವಲ್ಲ. ಪೇರೆಂಟ್ಸು ಸಿಗ್ತಲ್ಲ, ಮಾಸ್ಟ್ರು ಸಿಗ್ತಾರೆ. ಏನಾದ್ರು ಕೆಟ್ಟಾಗ ಮಾತ್ರ ಪೇರೆಂಟ್ಸ್ ಬರ್ತಾನೆ. ಕಾಲೇಜ್ ಒಳಗೆ ಸ್ಕೂಲ್ ಒಳಗೆ ಇದ್ದಂತೆ ಯಾವುದೇ ಕಾರಣಕ್ಕೂ ಬರಲ್ಲ. ಇವತ್ತು ವಿಜ್ಞಾನ ಇದು ಎಷ್ಟು ಚೆನ್ನಾಗಿದೆ. ಇವತ್ತು ನಮ್ಮ ಮಕ್ಕಳು ಟೀಚರ್ಸ್ಗೆ ನಿಜವಾಗ್ಲೂ ಧನ್ಯವಾದಗಳು. ಎಷ್ಟು ಈಗ ಮಾಡಿ ಯಾಕೆ ಅಂದರೆ ಇಲ್ಲಿ ಅದೇ ಥರ ನಮ್ಮ ಟೋಟಲಿ ಒಂದಿನ ಅಲ್ಲೂ ಇಲ್ಲೇ ಅಂತಲ್ಲ, ಡಿಗ್ರಿ ಕಾಲೇಜಲ್ಲಿ ಇದೆ ಸಮಸ್ಯೆ. ಅಲ್ಲೂ ಪೇರೆಂಟ್ಸ್ ಮೇಲೆ ಏನು ಮಾಡ್ತಾರೆ, ಅಲ್ಲೂ ಬರಲ್ಲ. 5-6 ಜನ ಯಾರು ಮೇನ್ ಆಸಕ್ತಿ ಇರೋದು PU ಕಾಲೇಜಲ್ಲಿ ಮಾಡ್ತಾರೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಬಿಡಾಟಿ ಪೇರೆಂಟ್ಗೆ ಇಲ್ಲ ನನಗೇನೇ ಬೇಕು ಅಂತ ಅವರು ಲೇಜಿ ಮಾಡ್ತಾರೆ. 2 ಅವರ್ 3 ಅವರ್ ಮಾಡ್ತಾರೆ. ಅಷ್ಟಾಂತ ಕಂಪ್ಲೇಂಟ್ ಮಾಡಿದ್ದಾರೆ. ಇವಾಗ ಡಿಗ್ರಿ ಕಾಲೇಜಲ್ಲಿ ಹೋಗಿ ಲಕ್ಷಗಳು ಒಂದು ಒಬ್ಬರಿಗೆ 1,02,000 1,15,000 ಸ್ಯಾಲ್ರಿ 3 ಅವರ್ ಬಸ್ ಮಾಡ್ತಾರೆ. ಆ ಕನ್ನಡ ತಾನೆ, ಇಂಗ್ಲೀಷ್ ತಾನೆ, ಗ್ರಾಮರ್ ಎಲ್ಲದರಲ್ಲೂ ಇವತ್ತು ನಮ್ಮ ದೈಹಿಕ ಶಿಕ್ಷಕರು ಎಲ್ಲದೂ ಚೆನ್ನಾಗಿದೆ. ಆಟ ಪಾಠ ಎಲ್ಲದೂ ಇದೆ. ಇನ್ನೂ ಅತಿ ಹೆಚ್ಚು ಮಾಡ್ತಾರೆ. ಇನ್ನು ನೀವು ಜವಾಬ್ದಾರಿ ತಾಳಿ ಏನೇ ಅಲ್ಲಿ ಡೈರಿ ಬರ್ಕೊಳ್ತದೆ ಅಬ್ಸರ್ವ್ ಮಾಡಿ. ಅವ್ರು ಹೇಳೋದಲ್ಲ ಕಮೆಂಟ್ ಮಾಡಿ ಗ್ರೂಪಲ್ಲಿ ಏನಂತ ನಮ್ಮ ಮಗು ಓದ್ತಾ ಇಲ್ವಾ, ಮೊಬೈಲ್ ಬಿಡಿ ಎಲ್ಲ ಮೊಬೈಲ್ ನಾವೇ ಕೊಡ್ತೀವಿ. ಮೊಬೈಲ್ ಅವ್ನು ಯಾಕೆ ಊಟ ಮಾಡೋಲ್ಲ, ಮುಗಿಸ್ಕೊಂಡು ದಾಳಪ್ಪ ನೋಡ್ತಾ ಇರೋ ಏನಪ್ಪ ಅಂತ ಹೇಳಿದ್ರೆ ಈಗ SRM ವಿಶ್ವೇಶ್ವರಯ್ಯ ಗೊತ್ತಾಗೋದಿದೆ. ಅವ್ರು ಯಾವಾಗಲೂ ಕೋಟ್ ಹಾಕ್ತಿರ್ತಾರೆ ಮತ್ತು ಟರ್ಬನ್ ಹಾಕ್ತಿರ್ತಾರೆ ಮೇಲ್ಗಡೆ. ಯಾರೋ ಒಬ್ಬ ಒಂದಿನ ಹೋಗ್ಬೇಕಾದ್ರೆ ಕೇಳ್ತಾನೆ, ಸರ್ 1 ದಿವಸ ಇಲ್ಲಿದೆ ಬನ್ನಿ ಸರ್ ಲೇಟ್ ಆಗಿದೆ 10 ಮಾಡಬೇಕು. ಇಲ್ಲ 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 ಬೇಕೇ ಬೇಕು. ಅದಕ್ಕೆ ಅವ್ರು ಕೇಳ್ತಾನೆ, ಅಲ್ಲ ಸರ್ 1 ದಿನ ಬಿಟ್ಟಿದ್ರೆ ಏನಾಗೋದು, ಏನು ಸ್ಟೈಲು ಸರ್ ನೀವು ಅಂತ ಅಂದ್ಬಿಡ್ತಾನೆ. ಅದಕ್ಕೆ ಸ್ಟೈಲ್ ಅಲ್ಲ, ಶಿಸ್ತು. ಅದಕ್ಕೆ ಹೇಳೋದು, ಯಾರೋ ಒಬ್ಬ ನೀಟಾಗಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಇರ್ತಾನೆ ಅಂದರೆ ದಟ್ ಈಸ್ ನಾಟ್ ಸ್ಟೈಲ್, ಅದು ವೆಲ್ ಡನ್. ಈಸ್ ಟು ಬಿ ವೆಲ್ ಡಿಸಿಪ್ಲಿನ್. ಯಾರು ತುಂಬ ಚೆನ್ನಾಗಿ ಬಟ್ಟೆ ಹಾಕ್ತಾರೆ ಅವ್ರ ಒಳ್ಳೆ ಶಿಸ್ತು ಇರುತ್ತೆ. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ಓಡದ ತಾಯಿ, ಶುದ್ಧ ವೈರಿಗಳು ಸೇವೆ.
ಈಗ ಒಬ್ಬ ತಂದೆ ಆದವನು ಬುದ್ಧಿ ಹೇಳಲೇಬೇಕು. ನೀವು ಒಂದು ಮಗು ಇರಲಿ 10 ಮಕ್ಕಳಿರಲಿ, ಮೊದಲು 10 ಮಕ್ಕಳು ಇರ್ತಿದ್ರು, ಯಾವನಾರ ಒಬ್ಬ ಬುದ್ಧಿವಂತ ಆಗೋನು. ಇಬ್ಬರು ಪೋಲಿಗಳಾದ್ರೆ ಇನ್ನು 8 ಜನನಾರು ಬುದ್ಧಿವಂತರಾಗ. ಇವಾಗ ಇರೋನೇ ಒಬ್ಬೊಬ್ಬ ನಿಮಗೆ, ಅವನು ಪೋಲಿ ಆದಾದ್ರೆ ನಿಮ್ಮ ಜೀವನ ಅಯೋಮಯ. ಅದಕ್ಕೆ ನೀವು ತಂದೆಗಳಾದರೂ ಬುದ್ಧಿ ಹೇಳಲೇಬೇಕು. ನಾವು ಗುರುಗಳು, ಈಗ ನಮ್ಮನ್ನು ನಂಬಿ ಆ ಮಗು ಭವಿಷ್ಯ ನಮ್ಮ ಶಾಲೆಗೆ ಹಾಕಿದ್ದೀರ, ನಿಮ್ಗೆ ಎದುರ್ಕೊಂಡು ನಾವು ಹೊಡಿದಲೇ ಬಿಟ್ಟರೆ ನಮ್ಮ ವಿದ್ಯೆ ಕಲಿಯೋದು. ನಾವು ಹೊಡೆದೇ ಹೊಡಿತೀವಿ, ವಿದ್ಯೆ ಕಲಿಸ್ಲೇಬೇಕು, ಅದು ನಮ್ಮ ಕರ್ತವ್ಯ. ಆಮೇಲೆ ನೀವು ತಾಯಿ ಆದರು, ಈಗ ನಿಮ್ಮ ಮಗು ಏನಾದರೂ ಆಯಿತು, ಅಯ್ಯೋ ಬಿಡ ಲೋನ್ ಹೋಗುತ್ತೆ ಅಂತ ಬಿಟ್ಬಿಡ್ತೀರ, ಅದು ನೀವು ನೋಡ್ಕೊಳ್ಳೇಬೇಕು, ತಾಯಿ ಆದ ಕರ್ತವ್ಯ. ನೋಡಿ, ಈ ಮೂರನ್ನು ನಾವು ಮಾಡಲಿಲ್ಲ ಅಂದರೆ ಅವ್ರಿಗೆ ವೈರಿಗಳು ನಾವೇ, ಒಬ್ಬ ಗುರು, ಒಬ್ಬ ತಂದೆ, ಒಬ್ಬ ತಾಯಿ. ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಈ ರೀತಿ ಹೇಳ್ತಾ ನಿಮ್ಮ ಮಕ್ಕಳುಗಳ ಕಡೆ ಗಮನ ಕೊಡಿ, ಚೆನ್ನಾಗಿ ಬೆಳೆಸಿ. ನಾವು ಇರ್ತೀವಿ ನಿಮ್ಮ ಜೊತೆಗೆ, ಬಂದು ಡಿಸ್ಕಸ್ ಮಾಡಿ, ನಿಮ್ಮ ಪೋಷಕರ ಶಿಕ್ಷಕರ ಒಂದು ಸಭೆಗೆ ಅರ್ಥ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಭಾಗವಹಿಸಲಿಕ್ಕೆ ಧನ್ಯವಾದ. ಹಾಗೆ ಈ ಒಂದು ಸಮಾರಂಭದಲ್ಲಿ ನಾನೇ ಹೇಳ್ಬಿಡ್ತೀನಿ, ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರುಗಳು, ನಮ್ಮ ಮುಖ್ಯ ಶಿಕ್ಷಕರು, ನಮ್ಮೆಲ್ಲ ಶಿಕ್ಷಕರು. ನೋಡಿ, ನಾವುಗಳು ಕೂಡ ಇವತ್ತು ನೀಲಿ ಫಾರ್ಮ್ ಹಾಕಿದ್ದೀವಿ, ಯೂನಿಫಾರ್ಮ್ ಅಲ್ಲ. ಅಂದರೆ ಅರ್ಥ ಏನು ಗೊತ್ತಾ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಶಾಲೆಯಿಂದ ತೋರಿಸ್ಬೋದು. ನೋಡಿ, ನಿಮ್ಗೆ ಹೇಳೋದು ಇನ್ನೊಂದು ಮಾತು ಹೇಳ್ತೀನಿ ಮುಗಿಸೋಕ್ಕಿಂತ ಮೊದಲೇ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ನಿಮಗೆ. ಕನ್ನಡ, ಇಂಗ್ಲೀಷ್, BSc ಮಾಡಿ, MSc ಮಾಡಿ, ಸೈನ್ಸ್, ಮ್ಯಾಥ್ಸ್ ಯಾವುದೂ ಕೊರತೆ ಇಲ್ಲ. 13 ಜನ ನಾವು ಟೀಚರ್ ಇದ್ದೀವಿ ಇವಾಗ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಸಮಾರಂಭ ಭಾಗವಹಿಸಿದ ನಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅವರಿಗೆ ಹೇಳಿರ್ತಾರೆ ನಿಮ್ಮ ಮಗು ಯಾವ ಕ್ಲಾಸ್ ಅಮ್ಮ? ಸರ್, ಆದಷ್ಟು ಹಿಂದಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲೇ ಒಂದು ಕಲಿಕೆಗೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಮುಂದೆ ಏನಾಗುತ್ತೆ ಗೊತ್ತಾ, ನಾವು ವಿನೂತ ಅಂತ ಇದು ವಿಕ್ಟೋರಿಯಾ ಹಾಕಿದ್ವಿ ಸ್ಕೂಲ್ಗೆ, ಅದು ಓದೋದ್ರಿಂದ ಹಿಂದಿ ಸ್ಟಾರ್ಟ್ ಮಾಡ್ಕೊಂಡು ಹಿಂದಿಗೆ ಥರ್ಡ್ ಸ್ಟ್ಯಾಂಡರ್ಡ್ಗೆ. ಈಗ ಇಲ್ಲಿ ಬಂದ್ಬಿಟ್ರೆ ಆ ಸಬ್ಜೆಕ್ಟೇ ಇದೆ. ಈಗ ಹಿಂದಿ ಅಂದರೆ ಮುಂದೆ SLC ಎಕ್ಸಾಮ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅವಾಗ 6ನೇ ಕ್ಲಾಸಿಂದ ಕಲಿಯೋದು ಕಷ್ಟ ಆಗುತ್ತೆ. ಇಲ್ಲ, 6ನೇ ಕ್ಲಾಸ್ ಅಕ್ಷರದಿಂದಲೇ ಕಲಿಸ್ತಾರೆ, ಏನು ಸಮಸ್ಯೆ ಇಲ್ಲ. ನೀವು ನಮಗೂ ಉದಾಹರಣೆ, ನಾವು SLC ಓದುವಾಗ ನಮಗೂ ಅದೇ ಸಮಸ್ಯೆ ಆಗಿದ್ದು. ನಮ್ಗೆ SLC ಒಳಗೆ ನಮ್ಗೆ ದೀಪ ಸ್ಟಾರ್ಟ್ ಮಾಡ್ಕೊಂಡು ಅವಾಗ ಹೆಂಗೆ ಓದಿ ಕಲಿಯೋಕ್ಕಾಗುತ್ತೆ? ನಾವು ಬರ್ಕೊಡಕ್ಕೂ ಆಗಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತವೆ, 40 ಮಕ್ಕಳು ನಾವು ಡೈಲಿ ಬರೀತೀವಿ ಅಂದ್ರೆ ಆಗಲ್ಲ. ಹಾಗಾಗಿ ನಾವು ಗ್ರೂಪ್ಗೆ ಆಗ್ತಾ ಇದ್ದೀವಿ ಮೇಡಮ್. ನಮ್ಮ ಸೈಡ್ ಅಲ್ಲಿ ಬೋರ್ಡ್ ಅಲ್ಲಿ ಲಾಸ್ಟ್ ಒಂದು ಬಾಕ್ಸ್ ಮಾಡ್ಬಿಟ್ಟು 1 ಕ್ಲಾಸ್ ಅಂದ್ರೆ ನಿಮಗೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರ್ಕೊಳ್ಳಲ್ಲ ಮೇಡಮ್. ಅವ್ರ ಹ್ಯಾಂಡ್ ರೈಟಿಂಗ್ ನೋಡೋಣ ಮೇಡಮ್, ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀವಿ. ನೋಡಿ, ನಮ್ಮ 1ನೇ ಕ್ಲಾಸಿಗೆ ಆಲ್ರೆಡಿ ಸೆಂಡ್ ಆಗಿದೆ ಹೋಗೋದು. ಆಯಾ ಸಬ್ಜೆಕ್ಟ್ ಮುಗಿದಿದ್ದಂಗೆ ಅಲ್ಲಿ ಮನೇಲಿ ಮಕ್ಕಳು ಬಂದು ಮ್ಯಾಮ್ ಬೈತಾರೆ, ಹೊಡಿತಾರೆ ಅಂತನಾದ್ರೂ ಬಯೋಕ್ಕೋಸ್ಕರನಾದ್ರೂ ನೋಟ್ಸ್ ಮಾಡ್ತಾರೆ. ಇಲ್ಲ ಮೇಡಮ್, ನೋಡ್ತಾ ಇದೀವಿ ಮೇಡಮ್. ಟೈಮ್ ಸಿಕ್ಕಿದಾಗ ನಾವು ಅಬ್ಸರ್ವ್ ಮಾಡ್ತಾ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. थोड़ा इंजेक्शन दिए बैठा
ಮುಗಿಸ್ಕೊಳ್ತೀನಿ ರಂಗೋಲಿ ಬಿಡಿಸಿದ್ದಾರೆ ರಂಗೋಲಿ ಯಾವ ಥರ ಇದೆ ಮಕ್ಕಳ ಚಟುವಟಿಕೆ ಹೇಗಿದೆ ವಿಡಿಯೋ ಕಮೆಂಟ್ ಮಾಡಿ ಎಲ್ಲ ಆ್ಯಕ್ಟಿವೇಟು ಮಕ್ಕಳು ಹೆಂಗಿದ್ದಾರೆ ಅನ್ನೋದು ಮಕ್ಕಳು ಆ್ಯಕ್ಟಿವೇಟಾಗಿ ಹೆಂಗಿದ್ದಾರೆ ನೋಡಿ ಹೇಗಿದೆ ಕಮೆಂಟ್ ಮಾಡಿ
ಟ್ಯೂಷನ್ ನೋಡೋಣ ಹಿಂಗೆ ಮುಗ್ದಾಗೈತೆ ಕಾಸು ಕ್ಲಿಯರ್ ಇಡ್ಬೋದಲ್ಲ ಆ ಕಡೆಯಿಂದ. ಸರಿ ವಿಡಿಯೋ ಇಡೋಣ.